ಹಲೋ ಎವ್ರಿವನ್, ಇವತ್ತು ನಾವು ಎಮ್ ಎಸ್ ವರ್ಡ್ನಲ್ಲಿ ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಎಲ್ ಜಿ ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಶೇಪ್ನ ಯೂಸ್ ಮಾಡಿಕೊಂಡು ನೋಡೋಣ. ಹಾಗಾದರೆ ನಾವು ಫಸ್ಟ್ ಇಲ್ಲಿ ಪೇಜ್ನ ಮುಂಚೆ ಸೆಟ್ ಮಾಡ್ಕೋಬೇಕು. ಅದಕ್ಕೆ ಪೇಜ್ ಲೇಔಟಾಗಿ ಬಂದುಬಿಟ್ಟು ಓರಿಯೆಂಟೇಷನಲ್ಲಿ ಕ್ಲಿಕ್ ಮಾಡ್ಕೊಂಡು ಲ್ಯಾಂಡ್ಸ್ಕೇಪ್ ಅಂತ ತಗೋಬೇಕು. ಅದಾದ ನಂತರ ನಾವು ಶೇಪಲ್ಲಿ ಬಂದುಬಿಟ್ಟು ಸರ್ಕಲ್ ಶೇಪ್ನ ಫಸ್ಟು ಡ್ರಾ ಮಾಡ್ಕೋಬೇಕು. ಸರ್ಕಲ್ ಶೇಪ್ನ ಡ್ರಾ ಮಾಡುವಾಗ ನಮಗೆ ಯಾವ ಒಂದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಡ್ರಾ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ನ ಮಾಡ್ತಾ ಹೋಗಬೇಕು. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಶೇಪ್ ಫಿಲ್ಲಲ್ಲಿ ಬಂದುಬಿಟ್ಟು ಅದು ಶೇಪ್ ಔಟ್ಲೈನಲ್ಲಿ ಬಂದು ನೋ ಔಟ್ಲೈನ್ ಅಂತ ಕೊಡಬೇಕು. ಅದಾದ ನಂತರ ಶೇಪ್ ಫಿಲ್ಲಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ಸ್ನ ಕೊಡಬೇಕು. ಇಲ್ಲ ಅಂದರೆ ಮೋರ್ ಫಿಲ್ ಕಲರ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಟ್ಯಾಂಡರ್ಡ್ಸ್ ಅಂತ ಕಾಣಿಸುತ್ತೆ, ಕ್ಲಿಕ್ ಮಾಡಿಕೊಂಡು ಕಲರ್ನ ಚಾಯ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕಸ್ಟಮಲ್ಲಿ ಬಂದು ಯಾವ ರೀತಿ ಕಲರ್ ಬೇಕೋ ಅದನ್ನು ಚೇಂಜಸ್ ಮಾಡ್ಕೋಬೇಕು. ಅದಾದ ನಂತರ ಓಕೆ ಕೊಟ್ಟರೆ ಈ ರೀತಿ ಕಲರ್ ಬರುತ್ತೆ. ಇದಾದ ನಂತರ ನಾವು ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು ಬೇರೊಂದು ಶೇಡ್ ಅಂದರೆ ಇದೇ ಥರ ಇರ್ತಕ್ಕಂಥ ಇನ್ನೊಂದು ಶೇಪ್ನ ಈ ರೀತಿ ತಗೋಬೇಕು. ಅದಾದ ನಂತರ ಇದಕ್ಕೆ ಶೇಪ್ ಫಿಲ್ಲಲ್ಲಿ ಹೋಗಿ ಯೆಲ್ಲೋ ಕಲರ್ನ ಫಿಲ್ ಮಾಡಬೇಕು. ಅದಾದ ನಂತರ ಈ ರೀತಿ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಆದಮೇಲೆ ಶೇಪ್ ಔಟ್ಲೈನಿಗೆ ಬಂದುಬಿಟ್ಟು ಔಟ್ಲೈನ್ ಕಲರ್ನ ವೈಟ್ ಕೊಡೋಣ. ಅದಾದ ನಂತರ ಮತ್ತೆ ಆ್ಯಸ್ ಇಟ್ ಈಸ್ ಯಾವ ಕಲರ್ ಇತ್ತೋ ಶೇಪಲ್ಲಿ ಅದೇ ಕಲರ್ನ ಕೊಡಬೇಕು. ಈ ರೀತಿ ಅದಾದ ನಂತರ ಮೋರ್ ಕಲರಲ್ಲಿ ಬರಬೇಕು ಮತ್ತು ಈ ಕಲರ್ನ ಕಸ್ಟಮೈಸ್ ಮಾಡ್ಕೋಬೇಕು. ಈ ರೀತಿ ಕಸ್ಟಮೈಸ್ ಮಾಡಿಕೊಂಡು ಓಕೆ ಅಂತ ಕೊಟ್ಟರೆ ಆ ಕಲರ್ ಶೇಪ್ಗೆ ಬರ್ತಾ ಹೋಗುತ್ತೆ. ಅದಾದ ನಂತರ ಇದನ್ನು ಪಿಕ್ಚರ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅಂದರೆ ಔಟ್ಲೈನ್ ಕೊಟ್ಟಿರ್ತೀವಲ್ಲ ವೈಟ್ ಕಲರಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದಾದ ನಂತರ ನಾವೇನು ಔಟ್ಲೈನ್ಗೆ ಲೈನ್ ಕೊಟ್ಟಿರ್ತೀವಿ ಆ ಲೈನ್ ಸೈಜ್ ಕಡಿಮೆ ಇತ್ತು ಅಂತ ಅಂದರೆ ಶೇಪ್ ಔಟ್ಲೈನಲ್ಲಿ ಬಂದು ಇಲ್ಲಿ ಡ್ಯಾಶಸ್ ಅಂತ ಇದೆ ಮತ್ತು ವೈಟಲ್ಲಿ ಬಂದುಬಿಟ್ಟು ಈ ರೀತಿ ಫಸ್ಟು ಸೆಟ್ ಮಾಡ್ಕೋಬೇಕು. ನಮಗೆ ಜಾಸ್ತಿ ಏನಾದರೂ ಲೈನ್ ದಪ್ಪ ಬೇಕು ಔಟ್ಲೈನ್ದು ಅಂತ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಮೋರ್ ಲೈನ್ಸಲ್ಲಿ ಕ್ಲಿಕ್ ಮಾಡಿ ಪೇಜಿಗೆ ಬಂದು ವಿಡ್ತ್ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಈ ರೀತಿ ಚೇಂಜ್ ಮಾಡ್ಕೋಬೋದು. ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಸ್ಕ್ರೀನ್ ಮೇಲೆ, ಈ ರೀತಿ ಚೇಂಜ್ ಮಾಡ್ಕೊತೀರ. ಸಪೋಸ್ ನಮಗೆ ಎಷ್ಟು ಲೈನ್ ಸೈಜ್ ಬೇಕು, ನಾನೀಗ 10 pt ಅಂತ ತಗೊಂಡಿದ್ದೀನಿ. ಇಷ್ಟು ನಮಗೆ ಬೇಕು ಅಂದರೆ ನೆಕ್ಸ್ಟು ಕೊಟ್ಬಿಟ್ಟು ವಿಂಡೋ ಕ್ಲೋಸ್ ಮಾಡೋಣ. ಮತ್ತು ನಾವು ಶೇಪ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಶೇಪ್ ಲೈನ್ನ ನಮಗೆ ಶೇಪ್ಗೆ ಸೂಟ್ ಆಗೋ ಥರ. ಅದಾದ ನಂತರ ಮತ್ತೆ ಇನ್ಸರ್ಟಿಗೆ ಬಂದು ಶೇಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಸ್ಕ್ರಿಬ್ಬಲ್ ಅಂತ, ಈ ಆಪ್ಷನಿಂದ ನಾವು ಔಟ್ಲೈನ್ನ ಸ್ವಲ್ಪ ಈ ಕಡೆ ಎಷ್ಟು ಬೇಕೋ ಅಷ್ಟನ್ನು ರಿಮೂವ್ ಮಾಡ್ಕೋಬೋದು. ಈ ರೀತಿ ಪೆನ್ಸಿಲ್ ಥರ ಓಪನ್ ಆಗುತ್ತೆ. ಈ ರೀತಿ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಶೇಪ್ ಔಟ್ಲೈನ್ನ ಹೋಗಿ ನೋ ಔಟ್ಲೈನ್ ಅಂತ ಕೊಡಿ. ಅದಾದ ನಂತರ ಶೇಪ್ ಫಿಲ್ಲಿಗೆ ಹೋಗ್ಬಿಟ್ಟು ಕಲರ್ನ ಫಿಲ್ ಕೊಡಬೇಕು. ಮತ್ತು ಕಸ್ಟಮೈಸ್ ಮಾಡ್ಕೋ ಕಲರ್ನ ಓಕೆ ಕೊಟ್ಟರೆ ಕಲರ್ ಬಂದಿರುತ್ತೆ. ಓಕೆ, ಇದಾದ ನಂತರ ಮತ್ತು ನಾವು ಇನ್ಸರ್ಟಲ್ಲಿ ಹೋಗಬೇಕು. ನೆಕ್ಸ್ಟ್ ಶೇಪ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಾಕ್ಸ್ ಥರದ್ದು ತಗೊಬಿಟ್ಟು ನಾವು ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಲೈನ್ನ ಡ್ರಾ ಮಾಡ್ತೀವಿ. ಅದಾದ ನಂತರ ಶೇಪ್ ಫಿಲ್ಲಲ್ಲಿ ಹೋಗಿ ಔಟ್ ಕಲರ್ನ ಶೇಪ್ ಫಿಲ್ ಕೊಡಬೇಕು. ಈ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್.
ಈ ಥರ ನಾವು ಒಂದು ಲೈನನ್ನು ತಗೋಬೇಕು. ಅದಾದ ನಂತರ ಮತ್ತೆ ನಾವು ಈ ಲೈನನ್ನು ಇದೇ ಥರ ಇನ್ನೊಂದು ಲೈನ್ನ ತಗೊಳ್ತಾ ಹೋಗೋಣ. ತಗೋಬೇಕು ಅಂತ ಅಂದರೆ ಮತ್ತೆ ಆ್ಯಸ್ ಇಟ್ ಈಸ್ ನಾವಿಲ್ಲ ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು ಈ ರೀತಿ ಇನ್ನೊಂದು ಲೈನ್ ಆದರೂ ತಗೋಬೋದು. ಇಲ್ಲ ಅಂತ ಅಂದರೆ ಮತ್ತೆ ಶೇಪಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ಶೇಪ್ನ ಲೈನ್ನ ಡ್ರಾ ಮಾಡ್ಕೋಬೇಕು ಔಟ್ಲೈನ್ ಸೈಜಲ್ಲಿ. ಈ ರೀತಿ ಡ್ರಾ ಮಾಡ್ಕೊಂಡ ನಂತರ ಶೇಪ್ ಫಿಲ್ಲಲ್ಲಿ ಹೋಗಿ ವೈಟ್ ಕಲರ್ ಶೇಪ್ ಫಿಲ್ ಕೊಡ್ತೀವಿ. ನೆಕ್ಸ್ಟ್ ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು 90 ಡಿಗ್ರಿ ಲೆಫ್ಟ್ ಅಂತ ಕೊಟ್ಟರೆ ರೊಟೇಟಲ್ಲಿ ಈ ರೀತಿ ರೊಟೇಟ್ ಆಗುತ್ತೆ. ಅದಾದ ನಂತರ ನಾವು ಈ ರೀತಿ ಲೈನ್ನ ಅಡ್ಜಸ್ಟ್ ಮಾಡ್ಕೊತ ಹೋಗಬೇಕು. ನಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಶೇಪ್ ಔಟ್ಲೈನಲ್ಲಿ ಹೋಗಿ ನೋ ಔಟ್ಲೈನ್ ಅಂತ ಕೊಟ್ಟರೆ ಈ ರೀತಿ ನಮಗೆ ಎಲ್ಲ ಶೇಪ್ ಏನಿದೆ ಬರ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲಿಗೆ ಮತ್ತೆ ಲೈನ್ ಹಾಕಬೇಕು ಅಂತ ಅಂದರೆ ಇನ್ಸರ್ಟ್ ಶೇಪಲ್ಲಿ ಹೋಗ್ಬಿಟ್ಟು ಮತ್ತೆ ಲೈನ್ನ ತಗೋಬೇಕು. ಅದಾದ ನಂತರ ಮತ್ತೆ ಲೈನ್ನ ಈ ಥರ ಸೈಜ್ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಸೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ಶೇಪ್ ಫಿಲ್ಲಲ್ಲಿ ಹೋಗಿ ವೈಟ್ ಕಲರ್ನ ಫಿಲ್ ಕೊಟ್ಬಿಟ್ಟು ಶೇಪ್ ಔಟ್ಲೈನಲ್ಲಿ ನೋ ಔಟ್ಲೈನ್ ಅಂತ ಕೊಡಬೇಕು. ಕೊಟ್ಟಾದ ನಂತರ ಮತ್ತೆ ಇನ್ಸರ್ಟ್ ಶೇಪಲ್ಲಿ ಹೋಗ್ಬಿಟ್ಟು ಸರ್ಕಲ್ ಶೇಪ್ನ ತಗೋಬೇಕು. ಸರ್ಕಲ್ ಶೇಪ್ನ ತೊಗೊಂಡಾದ ನಂತರ ಅಡ್ಜಸ್ಟ್ ಮಾಡಿಕೊಂಡು ವೈಟ್ ಕಲರ್ನ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡಾದ ನಂತರ ಇದನ್ನು ಈ ರೀತಿ ಸೆಟ್ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ನಮ್ಮ ಒಂದು ಲೋಗೋ ಏನಿದೆ LG ಲೋಗೋ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.